ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಅದು ಮಾಡೋಕ್ಕೂ ಮುಂಚೆ ನನ್ನ ವೀಡಿಯೋನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಿಲ್ಲ ಅಂತ ಅಂದರೆ. ಸೊ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೋಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಈರುಳ್ಳಿನೆಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಪೇಸ್ಟ್ ಯಾಕೆ ಮಾಡ್ಕೊಂಡೆ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬಾಯಿಗೆಲ್ಲ ಸಿಗೋದಿಲ್ಲ ಈರುಳ್ಳಿ ಎಲ್ಲ. ಇದು ಪನ್ನೀರ್ ಆಗಿರುತ್ತಲ್ವ, ಸೊ ಹಾಗಾಗಿ ಈರುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ 3 ಹಸಿಮೆಣ್ಸಿನ್ಕಾಯಿನ ನಾನು ಅರ್ಧಕ್ಕೆ ಸೀಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಸೊ ನೆಕ್ಸ್ಟು ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಸಹ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಹಾಕಿಲ್ಲ, ಮತ್ತು ಅದನ್ನೇ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಯಾಕೆ ಗ್ರೈಂಡ್ ಮಾಡಿದ್ದೀವಿ ಎರಡೂ ಅಂದರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಟ್ ಮಾಡಿದ್ರೆ ಅದೇನಾಗುತ್ತೆ, ಸ್ವಲ್ಪ ಒಂದು ಬೆಂದಿರುತ್ತೆ, ಒಂದು ಬೆಂದಿರಲ್ಲ. ಸೊ ಹಾಗಾಗಿ ಅದರ ಟೇಸ್ಟ್ ಬೇರೆ ಥರನೇ ಅನಿಸ್ಬಿಡುತ್ತೆ. ಸೊ ಇದೇ ಥರನೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂತಂದರೆ ಸೊ ಇದೇ ಥರನೇ ಟ್ರೈ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ಟೊಮೊಟೊ ಪ್ಯೂರಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ವ. ಸೊ ಅದು ಚೆನ್ನಾಗಿ ಕುದಿಬೇಕು, ಯಾಕೆಂದರೆ ಹಸಿ ಸ್ಮೆಲ್ ಹೋಗಬೇಕಲ್ವ. ಸೊ ಹಾಗಾಗಿ ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಇದಕ್ಕೆ ಈಗಲೇ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಬೇಕು. ನಾನು ಒನ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಚಮಚ ಅಷ್ಟು ಮಾಮೂಲಿ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಸಾಕು ಮಸಾಲೆ, ಬೇರೆ ಎಕ್ಸ್ಟ್ರಾ ಏನೂ ಬೇಡ. ಸೊ ನಾನು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದು ಸಹ ನಾವೆಲ್ಲ ಹಸಿದೇ ಹಾಕಿರ್ತೀವಲ್ವ, ಸೊ ಮಸಾಲೆ ಎಲ್ಲ, ಸೊ ಅದು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಎಲ್ಲ ಬಿಟ್ಕೊಬೇಕು ಮೇಲೆ, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈ ಥರ ಎಲ್ಲ ಫ್ರೈ ಆದಮೇಲೆ ಅದಕ್ಕೇ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಈಗಲೇ ಯಾಕೆ ಹಾಕ್ಕೋಬೇಕು ಅಂತ ಅಂದರೆ ಅದು ಟೇಸ್ಟ್ ಇವಾಗ ಚೆನ್ನಾಗಿ ಕೊಡುತ್ತೆ, ಯಾಕೆಂದರೆ ಎಲ್ಲ ಹಸಿದೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಬೇಕಲ್ವಾ. ಸೊ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಎಲ್ಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ, ಫಸ್ಟ್ ನೀರು ಹಾಕಿದ ತಕ್ಷಣ ಸ್ವಲ್ಪ ತಿಕ್ಕಾಗಬೇಕಾ, ಸ್ವಲ್ಪ ನೀರು ಹಾಕಿ ಬೇಕಾ ಅಂತ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಫಸ್ಟ್ ಸ್ವಲ್ಪ ನೀರು ಹಾಕಿದೆ, ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ ಅನ್ನಿಸ್ತು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಮತ್ತೆ ಚೆನ್ನಾಗಿ ಅದನ್ನೆಲ್ಲ ನೀರು ಹಾಕಿರೋದನ್ನು ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ನನಗೆ ಎಷ್ಟು ಪನ್ನೀರ್ ಇರುತ್ತಲ್ವ ಅದಕ್ಕೆ ಮ್ಯಾಚ್ ಆಗಬೇಕಲ್ವ ಮಸಾಲೆ ಎಲ್ಲ. ಸೊ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಮತ್ತೆ ನೀರು ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ನೀರು ಹಾಕ್ಕೊಂಡು. ಸೊ ಅದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಕುದಿಬೇಕು, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಎಲ್ಲ ಆದಮೇಲೆ ಮತ್ತೆ ನಾನು ಇದಕ್ಕೆ ಉಪ್ಪನ್ನ ಇವಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ಈಗಲೇ ಎಲ್ಲ ಹೊಂದ್ಕೋಬೇಕಲ್ವ ಪ್ರತಿಯೊಂದೂ. ನಾವು ಪನ್ನೀರ್ ಹಾಕೋಕ್ಕೆ ಮುಂಚೆ ಏನು ಹಾಕ್ತೀವಿ ಅದೆಲ್ಲ ಈಗಲೇ ಹೊಂದ್ಕೋಬೇಕು. ಸೊ ಹಾಗಾಗಿ ನಾನೇನು ಪನ್ನೀರ್ ಹಾಕೋಕ್ಕೆ ಮುಂಚೆನೇ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಉಪ್ಪು ಹಾಕೋಷ್ಟರಲ್ಲೇ ಅಷ್ಟು ಬೇಗ ಕುದಿ ಬಂದಿದೆ. ನಾವು ಯಾಕೆ ಅಂತಂದರೆ ಎಲ್ಲ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಈ ಥರ ಎಲ್ಲ ಆದಮೇಲೆ ನೋಡಿ ಕುದಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ, ಕುದಿ ಬಂದಮೇಲೆ ನಾನು ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಪನ್ನೀರನ್ನ. ಸೊ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಪನ್ನೀರನ್ನ ಇದಕ್ಕೆ ಹಾಕೋಕ್ಕೆ ಮುಂಚೆನೇ 5 ಮಿನಿಟ್ಸ್ನ ಕಟ್ ಮಾಡಿಕೊಂಡು ವಾಮ್ ವಾಟರಲ್ಲಿ ಇಟ್ಟಿದ್ದೆ, ಯಾಕೆಂದರೆ ಸಾಫ್ಟಾಗಿರುತ್ತೆ ಅಂತ. ಯಾಕೆ ಅಂದರೆ ಇದರಲ್ಲೂ ಸಹ ಬೆಂದಾದಮೇಲೆ ಹಾರ್ಡ್ ಆಗುತ್ತಲ್ವ. ಸೊ ಹಾಗಾಗಿ ನಾನು ಫಸ್ಟೇ ವಾಮ್ ವಾಟರಲ್ಲಿ 5 ಮಿನಿಟ್ಸ್ ಇಟ್ಟಿದ್ದೆ. ಅದಾದಮೇಲೆ ತೆಗೆದು ನಾನು ಇದಕ್ಕೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಪನ್ನೀರೆಲ್ಲ ಹಾಕಿದ್ಮೇಲೆ ಅದ್ರ ತುಂಬ ಪನ್ನೀರೇ ತುಂಬ್ಕೊಂಬಿಟ್ಟಿದೆ. ಯಾಕೆ ಅಂದರೆ ನನಗೂ ತುಂಬ ಇಷ್ಟ ಪನ್ನೀರ್ ಅಂದರೆ, ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಪನ್ನೀರ್ ಅಂದರೆ. ಅದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪನ್ನೀರ್ ಹಾಕಿದ್ದೀನಿ, ಮಸಾಲೆ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಇಬ್ರಿಗೂ ಇಷ್ಟ ಅಲ್ವಾ ಜಾಸ್ತಿ. ಸೊ ಹಾಗಾಗಿ ನಾವು ಮಸಾಲೆಗಿಂತ ಜಾಸ್ತಿ ಪನ್ನೀರೇ ಜಾಸ್ತಿ ತಿನ್ನೋದು. ನಿಮಗೂ ಇಷ್ಟ ಇಲ್ಲ ಅಂತ ಅಂದರೆ ಈ ಥರ ನೀವು ಮಸಾಲೆ ಜಾಸ್ತಿ ಹಾಕ್ಕೋಬೋದು, ಪನ್ನೀರ್ ಕಡಿಮೆ ಮಾಡ್ಕೋಬೋದು. ನಾವು ಈ ಥರ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿದ್ರೆ ಎಷ್ಟು ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಆಗಿದೆ ಅಂತ. ಸೊ ಅದಾದಮೇಲೆ ನಾನಿಲ್ಲಿ ಫ್ರೆಶ್ ಕ್ರೀಮ್ ತೊಗೋಬೋದು, ಬಟ್ ನಾನು ಇದರಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಸರು ಸಹ ಅದು ಬಿಸಿ ಆಗ್ತಾ ನೀರು ಬಿಟ್ಕೊಳುತ್ತಲ್ವ. ಸೊ ಹಾಗಾಗಿ ಅದು ಚೆನ್ನಾಗಿ ಅಂದರೆ ಅದು ಫುಲ್ಲು ಮೊಸರು ಎಲ್ಲ ನೀರೆಲ್ಲ ಫುಲ್ಲು
ಕಡಿಮೆ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಎಲ್ಲ ಮಿಕ್ಸ್ ಎಲ್ಲ ಚೆನ್ನಾಗಿ ಆಯ್ತಲ್ವ. ಸೊ ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಅದರ ಮೇಲೆ ಕಸೂರಿ ಮೇಥಿನ ಈ ಥರ ಕೈಯಲ್ಲಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಅದು ಫ್ಲೇವರ್ ಎಲ್ಲ ಬಿಟ್ಕೋಬೇಕಲ್ವ. ಸೊ ಹಾಗಾಗಿ ನೋಡಿ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಅಂತ. ನಮಗೆ ಈ ಥರನೇ ಇಷ್ಟ. ಫೈನಲಿ ಪನ್ನೀರ್ ಮಸಾಲ ರೆಡಿ ಆಯಿತು. ಇನ್ನು ನನ್ನ ವಿಡಿಯೋನ ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.